ನಮಸ್ಕಾರ ಫ್ರೆಂಡ್ಸ್. ಒಂದು ಕ್ಷಣ ಕಲ್ಪನೆ ಮಾಡಿ, ನಿಮ್ಮ ಜೀವನದ ಎಲ್ಲ ನೆನಪುಗಳು, ಬಾಲ್ಯದ ಕ್ಷಣಗಳು ಅಥವಾ ಪ್ರಮುಖ ದಿನಗಳನ್ನು ಒಂದು ಸಣ್ಣ ಚಿಪ್ನಲ್ಲಿ ಸೇವ್ ಮಾಡಿದರೆ ಹೇಗಿರಬಹುದು? ವಿಜ್ಞಾನ ಇದನ್ನು ಸಂಶೋಧಿಸುತ್ತಿದೆ. ನಮ್ಮ ನೆನಪುಗಳು ಮೆದುಳಿನ ನ್ಯೂರಾನ್ಸ್ಗಳ ನಡುವಿನ ಸಂಪರ್ಕಗಳಲ್ಲಿ ಸಂಗ್ರಹವಾಗಿರುತ್ತವೆ. ಈ ಸಂಪರ್ಕಗಳನ್ನು ಸಿನಾಪ್ಸೆಸ್ ಅಂತ ಕರೆಯುತ್ತಾರೆ. ನಾವು ಏನಾದರೂ ಹೊಸದಾಗಿ ಕಲಿತಾಗ ಸಿನಾಪ್ಸೆಸ್ ಬಲವಾಗುತ್ತದೆ. ಅದೇ ನಮ್ಮ ಮೆಮೊರಿ ಆಗಿ ಉಳಿಯುತ್ತವೆ. ಈ ವಿದ್ಯುತ್ ರಾಸಾಯನಿಕ ಸಂಕೇತಗಳನ್ನು ಡಿಜಿಟಲ್ ಡೇಟಾವಾಗಿ ಪರಿವರ್ತಿಸಬಹುದಾ ಎನ್ನುವುದೇ ಪ್ರಶ್ನೆ. ವಿಜ್ಞಾನಿಗಳು ಈಗ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಉದಾಹರಣೆಗೆ, ಕೆಲವು ಸಂಶೋಧನೆಗಳಲ್ಲಿ ಮೆದುಳಿನ ಸಿಗ್ನಲ್ಗಳನ್ನು ಓದಿ ಅಂಗವೈಕಲ್ಯ ಹೊಂದಿರುವವರು ಯಂತ್ರವನ್ನು ನಿಯಂತ್ರಿಸುತ್ತಿದ್ದಾರೆ. ಕೆಲವು ಪ್ರಯೋಗಗಳಲ್ಲಿ ಪ್ರಾಣಿಗಳ ಮೆದುಳಿನ ನೆನಪುಗಳ ಮಾದರಿಯನ್ನು ದಾಖಲಿಸಿ ಮತ್ತೆ ಅದನ್ನು ಪ್ರೇರೇಪಿಸುವ ಪ್ರಯತ್ನವೂ ನಡೆದಿದೆ. ಆದರೆ ದೊಡ್ಡ ಸವಾಲು ಏನೆಂದರೆ, ಮಾನವನ ಮೆದುಳು ಅತಿ ಸಂಕೀರ್ಣ. ಒಂದು ಸಣ್ಣ ನೆನಪಿನಲ್ಲಿ ಲಕ್ಷಾಂತರ ನ್ಯೂರಾನ್ ಸಂಪರ್ಕಗಳಿವೆ. ಅದನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಮತ್ತೆ ಚಿಪ್ನಲ್ಲಿ ಸೇವ್ ಮಾಡುವುದು ವಿಜ್ಞಾನಕ್ಕೆ ದೊಡ್ಡ ಸವಾಲು. ಮುಂದಿನ ದಿನಗಳಲ್ಲಿ ನೆನಪುಗಳನ್ನು ಡೌನ್ಲೋಡ್ ಮಾಡಬಹುದು, ಹ್ಯಾಕ್ ಮಾಡಬಹುದು ಅಥವಾ ನಮ್ಮ ಜೀವನದ ರಹಸ್ಯಗಳನ್ನು ಬೇರೊಬ್ಬರು ಕದ್ದು ಓದಬಹುದು. ಭವಿಷ್ಯ ನಮ್ಮ ಕಲ್ಪನೆಗೂ ಮೀರಿರಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ವಿಜ್ಞಾನ ರಹಸ್ಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ.